ಸಿದ್ದರಾಮಯ್ಯ ಅಂತ ಅಂದ್ರೆ ರಾಜ್ಯ ರಾಜಕಾರಣದ ಮಟ್ಟಿಗೆ ನೆನಪಾಗೋದು ಅಂತ ಅಂದ್ರೆ ಅಹಿಂದ ನಾಯಕತ್ವ. ಇದೇ ವಿಚಾರವನ್ನ ವಿಪಕ್ಷ ನಾಯಕರುಗಳು ಸದ್ಯ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ನಾಯಕರನ್ನ ಕೆಳಗಿಳಿಸ್ಬಿಟ್ರು ಅನ್ನೋ ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇವೆ. ಈ ನಡುವೆ ಕೈಮನೆಯೊಳಗೆ ಮುಂದಿನ ಅಹಿಂದ ಉತ್ತರಾಧಿಕಾರಿ ಯಾರು, ಹೀಗೊಂದು ಚರ್ಚೆ ಬಿರುಸುಗೊಂಡಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದೇ ಬಿಜೆಪಿಗೆ ಅಸ್ತ್ರ. ಅಹಿಂದ ದಾಳ ಉರುಳಿಸಿ ಕೈ ಕಟ್ಟಿಹಾಕಲು ಯತ್ನ. ಸಿದ್ದರಾಮಯ್ಯ ಸ್ವತಃ ತಾವೇ ರಾಜಕೀಯವಾಗಿ ಎಲ್ಲೆಲ್ಲಿ ಅಹಿಂದ ದಾಳ ಬಳಸಬೇಕೋ ಅಲ್ಲೆಲ್ಲ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ರೆ ಆದ್ರೆ ರಾಜಕಾರಣ ಯಾವತ್ತೂ ನಿಂತ ನೀರಲ್ಲ. ಇವತ್ತು ಒಬ್ಬರ ಕೈಯಲ್ಲಿದ್ದ ಅಸ್ತ್ರ ಮತ್ತೊಬ್ಬರ ಕೈಗೆ ಸಿಗುತ್ತೆ. ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವೂ ಇದಕ್ಕೆ ಪೂರಕವಾಗಿದೆ. ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ನಾಯಕನನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ಗೆ ತಿರುಮಂತ್ರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ವಿಧಾನಸಭೆ ಹಾಗೂ ಪರಿಷತ್ ವಿಪಕ್ಷ ನಾಯಕರು ಸಿದ್ದರಾಮಯ್ಯ ಬದಲಾವಣೆಯಿಂದ ಏನೂ ವ್ಯತ್ಯಾಸ ಆಗಲ್ಲ ಅಂತಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂತಹ ರೀತಿ ಏನಿದೆ ಅದು ಸರಿಯಲ್ಲ. ಒಬಿಸಿ ಸಮುದಾಯದ ಹಿಂದುಳಿದಂತ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕಾಂಗ್ರೆಸ್ ಪಾರ್ಟಿ ಕೆಳಗೆ ಇಳಿಸಿದ್ದಾರೆ. ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೊಲಗೋಯ್ತು ಅಂದ ತಕ್ಷಣ ಅದೇನು ಹೋದ ಪಿಚಾಚಿ ಅಂತ ಹೇಳಿದ್ರೆ ಒಂದೇ ಗವಾಕ್ಷಿ ಒಳಗಡೆ ಅಂತ ಹೇಳ್ತಾರೆ. ಆ ಪಿಚಾಚಿ ಮನೆಯಿಂದ ಮಂತ್ರ ಮಾಡಿ ಓಡಿಸಿದ್ರೆ ಅದು ಮತ್ತೆ ಕಿಟಕಿ ಒಳಗಡೆಯಿಂದ ಗವಾಕ್ಷಿ ಒಳಗಡೆ ಬರ್ತಾ ಇದೆ. ರಾಜಕೀಯದಲ್ಲಿ ಇರ್ತೇನೆ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಕೋಮುವಾದಿಗಳು ಯಾರು? ಕೋಮುವಾದಿಗಳು ನೀವೇ. ಸಿದ್ದರಾಮಯ್ಯನವರೇ ಕೋಮುವಾದಿಗಳು, ಕಾಂಗ್ರೆಸ್ಸೇ ಕೋಮುವಾದಿ ಪಕ್ಷ. ಹೋರಾಟ ಯಾರ ಮೇಲೆ ನಿಮ್ಮದಾಗಾದ್ರೆ? ಆದ್ರೆ ಅಹಿಂದ ನಾಯಕತ್ವವನ್ನ ಕಾಂಗ್ರೆಸ್ನಲ್ಲಿ ಯಾರು ಮುನ್ನಡೆಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಹಿಂದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರನ್ನೇ ಉತ್ತರಾಧಿಕಾರಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಜಾರಕಿಹೊಳಿ ಅಹಿಂದ ನಾಯಕತ್ವದ ಬಗ್ಗೆ ಮಾತನಾಡಿದ್ರು. ಹೊಸ ನಾಯಕತ್ವದ ಉದಯ ಆಗಬೇಕು, ಸೋಮವಾರದಿಂದ ಹೊಸ ಅಧ್ಯಾಯ ಅಂದ್ರು. ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಅದಾಗ 5 ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಹಿಂದ್ ನಾಯಕರ ಉದಯ ಆಗಲೇಬೇಕು. ಈಗ ಇನ್ನು ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳಿಂದ, ಸೋಮವಾರದಿಂದ. ಈ ಅಹಿಂದ ಚರ್ಚೆಯ ನಡುವೆ ಸಚಿವ ಚೆಲುವರಾಯಸ್ವಾಮಿ ಡಿಕೆ ಸಿಎಂ ಆಗ್ತಾ ಇರುವ ವಿಚಾರಕ್ಕೆ ಎಚ್ಡಿಕೆಯನ್ನ ಕೆಣಕಿದ್ದಾರೆ. ಡಿಕೆ ಸಿಎಂ ಆಗ್ತಾ ಇದ್ದಾರೆ ಎಂಬ ವಿಚಾರ ತಿಳಿತಾ ಇದ್ದಂತೆ ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂತ ಲೇವಡಿ ಮಾಡಿದ್ದಾರೆ. ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ನೋಡಿದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ರಾಜಕೀಯದಲ್ಲಿ ಸ್ಥಾನಪಲ್ಲಟ ಸರ್ವೇ ಸಾಮಾನ್ಯ. ಆದರೆ ಹೋದವರ ಜಾಗವನ್ನ ಇದ್ದವರು ಹೇಗೆ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಮುಂದಿನ ಜನಮನ್ನಣೆ ನಿರ್ಣಯವಾಗುತ್ತದೆ. ಈಗ ರಾಜ್ಯ ರಾಜಕಾರಣದಲ್ಲಿಯೂ ಅಹಿಂದ ಹಾಗೂ ಒಕ್ಕಲಿಗ ನಾಯಕತ್ವದ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.